ನಾವು ಬಂದಿರತಕ್ಕಂಥದ್ದು ರಾಮೇಶ್ವರ ಕ್ಷೇತ್ರಕ್ಕೆ. ನಾವು ಇಷ್ಟೊತ್ತು ಪರಮೇಶ್ವರನ ದರ್ಶನವನ್ನು ಮಾಡಿದ್ವಿ. ಆದರೆ ಶ್ರೀರಾಮರನ್ನು ದರ್ಶನ ಮಾಡದೆ ರಾಮೇಶ್ವರ ಅನ್ನುವಂಥ ಹೆಸರಿಗೆ ಒಂದು ಅರ್ಥ ಬರೋದೇ ಇಲ್ವೇನೋ. ಹಾಗಾಗಿ ಈ ಶಿವ ಸಾನ್ನಿಧ್ಯದ ಸನಿಹದಲ್ಲೇ ರಾಮ ಮಂದಿರವೂ ಇದೆ. ಇಲ್ಲಿ ಸೀತಾ ಸಹಿತನಾಗಿ ರಾಮಚಂದ್ರ ಸ್ವಾಮಿ ನೆಲೆ ನಿಂತಿದ್ದಾನೆ. ಆ ರಾಮರ ದರ್ಶನವನ್ನು ಮಾಡಿ ನಮ್ಮ ಮನಸ್ಸಿಗೆ ರಾಮರನ್ನು ತುಂಬಿಕೊಂಡು ಭಗವಂತನ ಕೃಪೆಗೆ ನಾವು ಪಾತ್ರರಾಗೋಣ. ರಾಮರ ದರ್ಶನಕ್ಕೆ ಹೋಗೋಣ. ಶ್ರೀರಾಮಚಂದ್ರರು ಪರಮೇಶ್ವರನ ಸ್ಥಾಪನೆ ಮಾಡಿದ್ದರಿಂದಾಗಿ ಅದಕ್ಕೆ ರಾಮೇಶ್ವರ ಅನ್ನುವಂಥ ಹೆಸರು ಬಂತು. ಇದರ ಜೊತೆಗೆ ಶ್ರೀರಾಮರಿಗೂ ಪರಮೇಶ್ವರನಿಗೂ ಒಂದು ತಾದಾತ್ಮ್ಯ ಸಂಬಂಧ ಇದೆ. ಏನು ಅಂತಂದರೆ, ಶ್ರೀರಾಮರು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಪರಮೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೆಯೇ ಪರಶಿವ ಶ್ರೀರಾಮರನ್ನು ಧ್ಯಾನಿಸ್ತಾರೆ. ಅದೊಮ್ಮೆ ಪಾರ್ವತೀದೇವಿ ಕೇಳಿದ್ಲಂತೆ, ಎಲ್ಲರೂ ನಿನ್ನನ್ನು ಧ್ಯಾನ ಮಾಡ್ತಾರೆ, ನೀನು ಯಾವಾಗಲೂ ಧ್ಯಾನಾಸಕ್ತನಾಗಿರ್ತೀಯ, ನೀನು ಯಾರನ್ನು ಜಪಿಸ್ತೀಯ ಅಂತ. ಅದಕ್ಕೆ ಪರಮೇಶ್ವರ ಒಂದು ಮಾತು ಹೇಳ್ತಾನೆ ಪಾರ್ವತಿಗೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ. ಶ್ರೀರಾಮ ಅನ್ನುವಂಥ ಒಂದು ನಾಮವನ್ನು ಒಂದು ಬಾರಿ ಜಪಿಸಿದ್ರೆ ಅದು ಸಹಸ್ರನಾಮಕ್ಕೆ ಸಮಾನತೆ. ಹಾಗಾಗಿ ನಾನು ಯಾರನ್ನು ಧ್ಯಾನಿಸ್ತೀನಿ ಅಂದರೆ ಶ್ರೀರಾಮಚಂದ್ರರನ್ನು ಧ್ಯಾನಿಸ್ತೀನಿ ಅಂತ ಪರಮೇಶ್ವರ ಹೇಳಿಕೆ ಕೊಟ್ಟಂಥದ್ದು ಪಾರ್ವತಿಗೆ. ಹಾಗಾಗಿ ಪರಮೇಶ್ವರನಿಗೂ ಶ್ರೀರಾಮರಿಗೂ ಇಂಥ ಒಂದು ತಾದಾತ್ಮ್ಯ ಸಂಬಂಧ ಇರೋದರಿಂದ ಈ ಕ್ಷೇತ್ರದಲ್ಲಿ ಪರಶಿವ ಹಾಗೂ ರಾಮರನ್ನು ನಾವು ದರ್ಶನ ಮಾಡೋದರಿಂದ ಆ ಎಲ್ಲ ಪುಣ್ಯ ದರ್ಶನಕಾರರಿಗೆ ಪ್ರಾಪ್ತಿಯಾಗುತ್ತೆ ಅನ್ನುವ ಅರ್ಥದಲ್ಲಿ ನಾವೀಗ ಶ್ರೀರಾಮರನ್ನು ದರ್ಶನ ಮಾಡೋಣ, ಆ ಪೂಜೆಗಳನ್ನು ಗಮನಿಸೋಣ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ, ಶ್ರೀರಾಮ ರಘುರಾಮ ಪಟ್ಟಾಭಿರಾಮ. ಸಂತಾನಕ್ಕೋಸ್ಕರವಾಗಿ ಯಾರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹರಕೆಯನ್ನು ಹೊತ್ತುಕೊಂಡು ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೋ ಅಥವಾ ವಿಶೇಷವಾಗಿ ದೇವರಿಗೆ ಬಾಗಿನವನ್ನು ಅರ್ಪಿಸಿ ಸಂತಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೋ ಅವರಿಗೆ ಶ್ರೀರಾಮಚಂದ್ರನು ಖಂಡಿತವಾಗಲೂ ಕೂಡ ಸಂತಾನವನ್ನು ಖಂಡಿಸ್ತಾನೆ. ಆ ರೀತಿಯಂತಹ ಅನೇಕರು ಫಲವನ್ನು ಅನುಭವಿಸಿ ಇಲ್ಲಿ ಆ ಒಂದು ಶ್ರೀರಾಮಚಂದ್ರ ತನ್ನ ನಿದರ್ಶನವನ್ನು ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ. ರಾಮ ರಾಮ ಜಯ ರಾಜ ರಾಮ. ಶಿವ ಅಂದರೆ ಮಂಗಳ ಅಂತ ಅರ್ಥ, ರಾಮ ಅಂದ್ರೂ ಮಂಗಳ ಅಂತಲೇ ಅರ್ಥ. ಹಾಗಾಗಿಯೇ ಈ ಕ್ಷೇತ್ರ ಒಟ್ಟಾರೆ ಮಂಗಳಮಯ. ಬರುವ ಭಕ್ತರೆಲ್ಲರಿಗೂ ಕೂಡ ಮಂಗಳ ಪ್ರಾಪ್ತಿಯಾಗುತ್ತೆ ಅಂತಾರೆ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.